ಹೆಸರು ಬದಲಾವಣೆ ವಿಚಾರ ರಾಜಕೀಯ ಷಡ್ಯಂತ್ರ. ಸಿಪಿಎಂ ಪಕ್ಷದ ವತಿಯಿಂದ ಪ್ರತಿಭಟನೆ. ಬಾಗೇಪಲ್ಲಿ ಪಟ್ಟಣದ ಪರುಗೋಡು ಸಮೀಪವಿರುವಂತಹ ಚಿತ್ರಾವತಿ ಜಲಾಶಯ ಮರುನಾಮಕರಣ ವಿಚಾರಕ್ಕೆ ಸಂಬಂಧಿಸಿದಂತೆ ಸಿಪಿಎಂ ಪಕ್ಷದ ವತಿಯಿಂದ ಪ್ರತಿಭಟನಾ ಧರಣಿಯನ್ನು ಹಮ್ಮಿಕೊಳ್ಳಲಾಗಿತ್ತು. ಚಿತ್ರಾವತಿ ಜಲಾಶಯ ಜಿವಿ ಶ್ರೀರಾಮರೆಡ್ಡಿ ಹೋರಾಟದ ಪ್ರತಿಫಲದಿಂದ ನಡೆದಿದೆ ಎಂದು ಇಂದು ಕಾಂಗ್ರೆಸ್ ನಾಯಕರ ರಾಜಕೀಯ ಕುತಂತ್ರದಿಂದ ಜನರಲ್ಲಿ ಶ್ರೀರಾಮರೆಡ್ಡಿ ಹೆಸರು ಮರೆಮಾಚಲು ಎಸ್ಎಂ ಕೃಷ್ಣ ಜಲಾಶಯ ಎಂದು ಹೆಸರಿಡಿಸಲು ಮುಂದಾಗಿದ್ದಾರೆ ಎಂದು ಮರುನಾಮಕರಣವನ್ನು ಖಂಡಿಸಿ ಬಾಗೇಪಲ್ಲಿ ತಾಲೂಕಿನಲ್ಲಿ ಸಿಪಿಎಂ ಪಕ್ಷದ ವತಿಯಿಂದ ಶನಿವಾರ ಬಸ್ ನಿಲ್ದಾಣದಲ್ಲಿ ರಸ್ತೆ ತಡೆದು ಪ್ರತಿಭಟನೆ ನಡೆಸಿದರು. ಪಟ್ಟಣದ ಪುರಸಭಾ ಕಾರ್ಯಾಲಯದಲ್ಲಿ ವಿವಿಧ ಸಂಘಟನೆಗಳ ಮುಖಂಡರು ಚಿತ್ರಾವತಿ ಜಲಾಶಯವನ್ನು ಎಸ್ಎಂ ಕೃಷ್ಣ ಜಲಾಶಯ ಎಂದು ಮರುನಾಮಕರಣ ಮಾಡಬಾರದು ಎಂದು ಸುಮಾರು 230ಕ್ಕೂ ಹೆಚ್ಚು ಅರ್ಜಿಗಳನ್ನು ಸಲ್ಲಿಸಿದರು. ಕಂದಾಯ ಅಧಿಕಾರಿ ಅತಾವುಲ್ಲಾ ಹಾಗೂ ಲೆಕ್ಕಾಧಿಕಾರಿ ಶ್ರೀಧರ್ ಅವರಿಗೆ ನೀಡಿದರು. ಚಿಕ್ಕಬಳ್ಳಾಪುರದಲ್ಲಿ ನಿನ್ನೆ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ಮನವಿ ಪತ್ರವನ್ನು ಸಲ್ಲಿಸಿದರು. ಎಸ್ಎಂ ಕೃಷ್ಣ ಹೆಸರು ಇಡಲು ಸರ್ಕಾರ ಮುಂದಾದರೆ ಮುಂದಿನ ದಿನಗಳಲ್ಲಿ ಬೀದಿಗಿಳಿದು ಹೋರಾಟ ಮಾಡುತ್ತೇವೆ ಎಂದು ಸಿಪಿಎಂ ಪಕ್ಷದ ಮುಖಂಡರುಗಳು హెచ్చరిస్తారు. సంఘటనలు మరియు శ్రీరామ్ రెడ్డి గారి అభిమానులు అందరూ చేరి బైకుల ముఖాంతరం ర్యాలీ ముఖాంతరం పోయి చిక్కబళ్ళాపురం జిల్లాధికారులకి మనవి పత్రం ఇచ్చేట్ల కార్యక్రమము ఇక్కడి నుంచి ప్రారంభమైతా ఉంది. ఈ కార్యక్రమానికి అందరూ సహకరించాలని చెప్పేసి విజ్ఞప్తి చేసుకుంటున్నాం మిత్రులారా. కామ్రేడ్ జీవీఎస్ లాల్ సలాం, కామ్రేడ్ జీవీఎస్ లాల్ సలాం. ಆ ಒಂದು ಹೆಸರನ್ನು ಎಸ್ಎಂ ಕೃಷ್ಣ ಅವರ ಹೆಸರಿನಲ್ಲಿ ಇಡಬೇಕು ಅಂತೇಳಿ ಏನು ಈ ಸ್ಥಳೀಯ ಶಾಸಕರು ಸ್ವತಂತ್ರವಾದಂಥ ಒಂದು ಹುನ್ನಾರವನ್ನು ಹೂಡಿದ್ದಾರೆ. ಅದರ ವಿರುದ್ಧ ಆ ಹೆಸರನ್ನು ಬದಲಾಯಿಸಬಾರ್ದು. ಹಾಗೇನಾದರೂ ಬದಲಾಯಿಸತಕ್ಕಂಥ ವಿಚಾರ ಇದ್ದರೆ ಕಾಮ್ರೇಡ್ ಜಿವಿ ಶ್ರೀರಾಮರೆಡ್ಡಿ ಅವರ ಹೆಸರನ್ನು ಅದಕ್ಕೆ ಇಡಬೇಕು. ಯಾಕೆಂತಂದರೆ ಇದಕ್ಕೆ ಮೂಲಕರ್ತರಾಗಿ ಒಂದು ನದಿಗೆ ಹರಿತಕ್ಕಂಥ ನದಿಗೆ ಒಂದು ಅಣೆಕಟ್ಟನ್ನು ಕಟ್ಟಿ ಈ ಭಾಗದ ಕುಡಿಯೋ ನೀರಿಗೆ ಮಾತ್ರ ಅಲ್ಲ, ರೈತರ ಭೂಮಿಗೂ ಕೂಡ ನೀರಾವರಿ ವ್ಯವಸ್ಥೆಯನ್ನು ಕಲ್ಪಿಸಬೇಕು ಅಂತೇಳಿ ಯೋಜನೆಯನ್ನು ರೂಪಿಸಿದಂಥವರು ಕಾಮ್ರೇಡ್ ಜಿವಿ ಶ್ರೀರಾಮರೆಡ್ಡಿ ಅವರು ಶಾಸಕರಾಗಿದ್ದಂಥ ಸಂದರ್ಭದಲ್ಲಿ ಅದಕ್ಕೆ ಹಣವನ್ನು ಮಂಜೂರು ಮಾಡಿಸಿ ಅದನ್ನು ಕಟ್ಟಲಿಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ರೀತಿಯಾದಂತಹ ತೀರ್ಮಾನಗಳನ್ನು ಮಾಡಿಸಿದಂಥವ್ರು. ಇವತ್ತು ಅವರ ಹೆಸರನ್ನು ಇಲ್ಲಿಂದ ತೆಗೀಲಿಕ್ಕೆ, ಅದು ಅಲ್ಲದಿರ ಕುತಂತ್ರ ರಾಜಕಾರಣದ ಮೂಲಕ ಇವತ್ತು ಎಲ್ಲರೂ ಕೂಡ ಎಲ್ಲ ಕೆಲಸವನ್ನು ಕೂಡ ಕಾಂಗ್ರೆಸ್ನವರೇ ಮಾಡಿದ್ದಾರೆ. ಅಥವಾ ಜನಸಾಮಾನ್ಯರ ಒಂದು ಚೈತನ್ಯ ಏನಿದೆ, ಹೋರಾಟದ ಚೈತನ್ಯ ಏನಿದೆ, ಆ ಚೈತನ್ಯವನ್ನು ಹತ್ತಿಕ್ಕಲಿಕ್ಕೆ ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಜೆಡಿಎಸ್ ಯುವ ಬಿ ಗ್ರೇಡ್ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಡಾಕ್ಟರ್ ಎಂಎನ್ ರಾಜಾರೆಡ್ಡಿರವರು ಪ್ರತಿಕ್ರಿಯಿಸಿ, ಜಿವಿ ಶ್ರೀರಾಮರೆಡ್ಡಿರವರ ಅಂದಿನ ಹೋರಾಟ ಪಾದಯಾತ್ರೆ ಪ್ರತಿಫಲ ಈ ಭಾಗದ ರೈತಾಪಿ ವರ್ಗಕ್ಕೆ ಅನುಕೂಲತೆ ಎಂದು ಹೇಳಿದ್ದಾರೆ. ಬಾಗೇಪಲ್ಲಿ ಕ್ಷೇತ್ರಕ್ಕೆ ಶ್ರೀರಾಮರೆಡ್ಡಿರವರ ಕೊಡುಗೆ ಅಮೂಲ್ಯವಾಗಿದೆ. ಹಾಗಾಗಿ ಹೋರಾಟ ಮಾಡಿಕೊಂಡು ನಮ್ಮ ಬಾಗೇಪಲ್ಲಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ರೂಪರೇಖೆಗಳನ್ನು ತರಿಸಿದ್ದಾರೆ. ಅವರು ಚಿತ್ರಾವತಿ ಡ್ಯಾಮ್ಗೋಸ್ಕರ ಪಾದಯಾತ್ರೆಯನ್ನು ಮಾಡಿದ್ರು, ಚಲೋ ಅಸೆಂಬ್ಲಿ ಅಂತ. ಶ್ರೀರಾಮ್ ರೆಡ್ಡಿ ಅವರ ಸಿಕ್ಕೋದೆ, ಜಿವಿ ಶ್ರೀರಾಮ್ ರೆಡ್ಡಿ ಅವರ ಸಿಕ್ಕೋದೆ ಒಳ್ಳೆಯದು. ಯಾಕಂದರೆ ಅವರು ನಾವು ಎಸ್ಎಂ ಕೃಷ್ಣ ಅವ್ರ ಬಗ್ಗೆ ನಾವೇನು ಅವ್ರ ಹೆಸರು ಇಡಬೇಡ ಅಂತ ಹೇಳಿಲ್ಲ. ಈಗ ಗಂಟ್ಲಮಲ್ಲ ಕನ್ಮದ್ದು ಕಣಿವೆ ಡ್ಯಾಮ್ ಆಗಿದೆ, ಅಲ್ಲಿ ಎಸ್ಎಂ ಕೃಷ್ಣ ಹೆಸರು ಇಟ್ಟಿದೆ. ಎಸ್ಎಂ ಕೃಷ್ಣ ಅವರ ಬಗ್ಗೆ ಅವರು ಡೆವಲಪ್ಮೆಂಟ್ ಮಾಡಿದ್ದಾರೆ. ಎಸ್ಎಂ ಕೃಷ್ಣ ಅವರ ಹೆಸರು ಬೇಡ ಅಂತ ನಾವು ಹೇಳೋದಕ್ಕಾಗುತ್ತೆ. ಇಲ್ಲ, ಕೂಲು ಸರ್ಕಲ್ಗೆ ಎಸ್ಎಂ ಕೃಷ್ಣ ಹೆಸರು, ಅದಕ್ಕೆ ನಾವು ಸ್ವಾಗತಿಸ್ತೀವಿ. ಚಿತ್ರಾವತಿ ಅಣೆಕಟ್ಟಿಗೆ ಜಿವಿ ಶ್ರೀರಾಮ್ ರೆಡ್ಡಿ ಅವರ ಹೆಸರು ಒಳ್ಳೆಯದು. ಸಂಪಂಗಿ ಅವರ ಹೆಸರು ಬಂದಾಗ ಸಂಪಂಗಿ ಅವರ ಹೆಸರು ಬೇಡ ಅಂತ ನಾವೆಲ್ಲೂ ಬರಲ್ಲ. ಸಂಪಂಗಿ ಅವರು ಒಂದು ಡ್ಯಾಮ್ ಮಾಡಿದ್ದಾರೆ, ಇದು ಇಲ್ಲಿ ಬಿಲ್ಲೂರು ಹತ್ರ ಅಂತ, ಅದಕ್ಕೆ ಸಂಪಂಗಿ ಅವರ ಹೆಸರು ಇರಲಿ. ಸಂಪಂಗಿ ಅವರ ಹೆಸರು ಟಿ ವಿ ಕ್ಲಾಸ್ ಸರ್ಕಲಲ್ಲಿ ಸಂಪಂಗಿ ಸರ್ಕಲ್ ಅಂತ ಇಕ್ಕೋದು ಒಳ್ಳೆಯದೊಂದು.